ಬಿಗ್ ಬಾಸ್ ಈಗೇನಿದ್ರು ಎಲ್ಲಿ ನೋಡಿದ್ರು ಬಿಗ್ ಬಾಸ್ದೇ ಚರ್ಚೆ ಆಗಿದೆ. ಅದರಲ್ಲೂ ಶುಕ್ರವಾರ, ಶನಿವಾರ, ಭಾನುವಾರ ಬಂತು ಅಂತ ಅಂದರೆ ಯಾರ ಮನೆಯಲ್ಲಿ ಇರ್ತಾರೆ, ಯಾರ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದೇ ಲೆಕ್ಕಾಚಾರ. ಹೀಗಾಗಲೇ ಇದರ ನಡುವೆ ಸಮೀಕ್ಷೆಗಳು ಬೇರೆ ಶುರುವಾಗಿದೆ. ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಯಾರು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ. ಇದೆಲ್ಲದರ ನಡುವೆ ಮೊದಲಿನಿಂದ ಇರೋದಕ್ಕಿಂತ ಈ ಮಧ್ಯದಲ್ಲಿ ಬಂದ ವೈಲ್ಡ್ ಕಾರ್ಡ್ ಎಂಟ್ರಿ ಆಡ್ತಿರುವಂಥವರೇ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ. ಎಂದೂ ಆಗದಂಥ ಇತಿಹಾಸ ಈ ಬಾರಿ ಆಗ್ಬಿಡುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿ ತೆಗೆದುಕೊಂಡು ಬಂದವರೇ ವಿನ್ ಆಗ್ತಾರೆ ಅನ್ನೋ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಳ್ಳಲಾಗ್ತಾ ಇದೆ. ಹಾಗಾದರೂ ಆಗುತ್ತಾ ಅಂತ ಕೆಲವರು ಪ್ರಶ್ನೆ. ಇದೆಲ್ಲದರ ಬೆನ್ನಲ್ಲೇ ಈಗ ಈ ಹಿಂದಿನ ವಾರ ನಾಮಿನೇಷನ್ ಬೇರೆ ಆಗಿದ್ರೂ ಕೂಡ ಎಲಿಮಿನೇಷನ್ ಆಗಿರಲಿಲ್ಲ. ಸೊ ಹೀಗಿರಬೇಕಾದ್ರೆ ಈ ವಾರ ಯಾರ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋ ಪ್ರಶ್ನೆಗಳ ನಡುವೆ ಇದೀಗ ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ಒಂದು ಎದುರಾಗ್ಬಿಟ್ಟಿದೆ. ಹಾಗಿದ್ರೆ ನಿನ್ನೆ ರಾತ್ರಿ ಆದಂಥ ಹೈಡ್ರಾಮಾಗಳಲ್ಲಿ ಉಳ್ಕೊಂಡವ್ರು ಯಾರು, ಹೋದವ್ರು ಯಾರು? ಮಿಡ್ ನೈಟ್ ಎಲಿಮಿನೇಷನ್ನ ಬಿಸಿ ಯಾರಿಗೆ ತಟ್ಟಿದೆ? ಪ್ರೋಮೋದಲ್ಲೇ ಸಿಕ್ಕಿದೆ ಸುಳಿವು. ಈ ವಾರ ಮನೆಯಿಂದ ಹೊರಗೆ ಹೋದವರು ಇವರೇ ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಇದೀಗ ಜೋರಾಗಿ ಹಾಕಿಕೊಳ್ಳಲಾಗ್ತಿದೆ. ಹಾಗಿದ್ರೆ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಯಾರ ಮನೆಯಿಂದ ಹೊರಗಡೆ ಹೋದ್ರು, ಯಾರು ಹೋಗಬೇಕಾಗಿತ್ತು, ಕೊನೆಯದಾಗಿ ಉಳ್ಕೊಂಡಿದ್ದು ಯಾರು, ಇದೆಲ್ಲವನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಸ್ವಲ್ಪ ಕಿರಿಕಿರಿ ಅಂತ ಅನಿಸಿದ್ರು ಹೋಗ್ತಾ ಹೋಗ್ತಾ ಈ ಜಗಳಗಳೇ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಆ ಟೀಮು ಈ ಟೀಮು ನಡುವೆ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವರಿಗಾಗಲ್ಲ, ತೀರಾ ಪರ್ಸ್ನಲ್ ಆಗಿ ತೆಗೆದುಕೊಂಡು ಅಟ್ಯಾಕ್ ಮಾಡೋದು, ಮಾತಿನಲ್ಲೇ ಎಲ್ಲರಿಗೂ ಟಾಂಟ್ ಮಾಡೋದು, ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದು. ಕಿಚ್ಚ ಸುದೀಪ್ಗೂ ಕೂಡ ಬೇಸರ ಆಗೋಗಿದೆ. ಯಾಕೋ ಏನೋ ಗೊತ್ತಿಲ್ಲ, ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನುವ ಲೆಕ್ಕಾಚಾರಕ್ಕೆ ಸುದೀಪ್ ಅವರು ಬಂದಿದ್ದಾರೆ. ಇದರ ನಡುವೆ ಶುಕ್ರವಾರ ಬರ್ತಾ ಇದ್ದ ಹಾಗೆ ನಾಳೆ ಯಾರಿಗೆ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ತಾರೆ, ಯಾರಿಗೆ ಮಾಸ್ ಆಗಿ ಉಗಿತಾರೆ, ಜೊತೆಗೆ ಯಾರನ್ನ ಮನೆಯಿಂದ ಹೊರಗೆ ಕಳಿಸ್ತಾರೆ ಅನ್ನೋದು ಪ್ರಶ್ನೆ. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಈಗ ಆಲ್ರೆಡಿ ಸೀಕ್ರೆಟ್ ರೂಮು ಎರಡೆರಡು ಬಾರಿ ಚಮಕ್ ಕೊಟ್ಟಿದ್ದು, ತ್ರಿವಿಕ್ರಮ್ನ ಭವ್ಯನ ಇನ್ನೇನು ಹೊರಗಡೆ ಕಳಿಸಿದ್ರು ಅಂತ ಮನೆ ಒಳಗಡೆ ಕರೆಸ್ಕೊಂಡಿದ್ದು, ಚೈತ್ರ ಕುಂದಾಪುರನ ಹೊರ ಕಳಿಸೇ ಬಿಟ್ರು ಅಂತ ಹೇಳಿ ಮತ್ತೆ ಒಳಗೆ ಕಳಿಸಿದ್ದು. ಇದೆಲ್ಲದರ ನಡುವೆ ಕಳೆದ ವಾರ ಯಾರೂ ಮನೆಯಿಂದ ಹೊರಗಡೆ ಹೋಗಿಲ್ಲ. ಹಾಗಾಗಿ ಈ ವಾರ ಮನೆಯಿಂದ ಹೊರಗೆ ಹೋಗಲೇಬೇಕು. ಈ ಸೀಕ್ರೆಟ್ ರೂಮು ಇದೆಲ್ಲದರ ನಡುವೆ ಪ್ರತಿ ಸೀಸನ್ನಲ್ಲೂ ಮಿಡ್ ನೈಟ್ ಎಲಿಮಿನೇಷನ್ ಒಂದು ಇದ್ದೇ ಇರುತ್ತೆ. ರಾತ್ರೋರಾತ್ರಿ ಅವರನ್ನು ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಹಾಗೆ ನಿನ್ನೆ ಕೂಡ ಈ ಮಿಡ್ ನೈಟ್ ಎಲಿಮಿನೇಷನ್ ಆಗಿಬಿಟ್ಟಿದೆ. ಮಿಡ್ ನೈಟಲ್ಲಿ ಮನೆಯಿಂದ ಒಬ್ಬರು ಲಗೇಜ್ ತೆಗೆದುಕೊಂಡು ಹೊರಗಡೆ ಬಂದಿದ್ದಾರೆ ಅನ್ನುವ ಗುಸು ಪಿಸು ಸುದ್ದಿ ಜೋರಾಗಿ ಕೇಳಿಬರ್ತಾ ಇದೆ. ಹಾಗಿದ್ರೆ ಈ ವಾರ ಮಧ್ಯರಾತ್ರಿಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಮನೆಯಿಂದ ಹೊರಗೆ ಬಂದವರು ಯಾರು ಅನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಈ ವಾರ ಭವ್ಯ ಒಬ್ಬರನ್ನ ಬಿಟ್ಟು ಇನ್ನುಳಿದವರು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ರು. ಎಲಿಮಿನೇಷನ್ನಲ್ಲಿ ಎಲ್ಲರೂ ಎಲ್ಲರ ಹೆಸರನ್ನು ತೆಗೆದುಕೊಂಡಿದ್ರು. ಭವ್ಯ ಗೌಡ ಕ್ಯಾಪ್ಟನ್ ಆಗಿದ್ದರಿಂದ ಅವ್ರ ಹೆಸರನ್ನು ಯಾರೂ ತೆಗೆದುಕೊಂಡಿರಲಿಲ್ಲ. ಹಾಗಾಗಿ ಭವ್ಯ ಎಲ್ಲೋ ಒಂದು ಕಡೆಯಲ್ಲಿ ಸೇಫ್ ಆಗಿದ್ದಾರೆ. ಇಲ್ಲ ಅಂದರೆ ಭವ್ಯನೂ ಕೂಡ ಎಲಿಮಿನೇಷನ್ ಆಗಿರೋದ್ರಲ್ಲಿ ಡೌಟೇ ಇರ್ತಿರ್ಲಿಲ್ಲ. ಯಾಕಂದರೆ ದುಶ್ಮನ್ಸ್ಗಳು ತುಂಬ ಜನ ಇದ್ದಾರೆ. ಭವ್ಯನ ಕಂಡ್ರೆ ಆಗದಿದ್ದವರೇ ಅನೇಕ ಇದ್ದಾರೆ. ಹೀಗಿರಬೇಕಾದ್ರೆ ರಜತ್, ಹಾಗೆಯೇ ತ್ರಿವಿಕ್ರಮ್, ಉಗ್ರಂ ಮಂಜು, ಹಾಗೆಯೇ ಧನ್ರಾಜ್, ಹನುಮಂತು, ಇತ್ತ ಚೈತ್ರ ಕುಂದಾಪುರ, ಮೋಕ್ಷಿತಾ, ಗೌತಮಿ, ಐಶ್ವರ್ಯ ಎಲ್ಲರೂ ನಾಮಿನೇಟ್ ಆಗಿಬಿಟ್ಟಿದ್ದಾರೆ. ಎಲ್ರಿಗೂ ಉಳ್ಕೊಳ್ಬೇಕು ಅನ್ನುವಂಥ ಮಹದಾಸೆ ಇದೆ. ಯಾಕಂದರೆ ಫಿನಾಲೆ ಹತ್ತಿರ ಬರ್ತಾ ಇರಬೇಕಾದ್ರೇ ಹೇಗಾದರೂ ನಾವಿಲ್ಲಿ ಉಳ್ಕೊಂಡ್ಲೇಬೇಕು ಅನ್ನುವಂಥ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಭವ್ಯನನ್ನು ಒಬ್ಬರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಎಲಿಮಿನೇಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ನಾವು ಯಾರು ಇರ್ತೀವೋ ಯಾರು ಹೋಗ್ತೀವೋ ಅನ್ನುವಂಥ ಒಂದು ಗೊಂದಲ ಇತ್ತು. ಇದೆಲ್ಲದರ ನಡುವೆ ರಾತ್ರಿ ಒಬ್ಬರನ್ನ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋಕೆ ಹೇಳಿ ಮನೆಯಿಂದ ಹೊರಗಡೆ ಕಳಿಸಲಾಗಿದೆ ಅನ್ನುವಂಥ ಸುದ್ದಿಗೆ ತುಂಬಾ ವೈರಲ್ ಆಗಿದೆ. ಆ ಪೈಕಿ ಎಲ್ಲರೂ ನಾಮಿನೇಟ್ ಆದಂಥ ಪೈಕಿ ಐಶ್ವರ್ಯ ಮಧ್ಯರಾತ್ರಿಯಲ್ಲಿ ಮನೆಯಿಂದ ಲಗೇಜ್ ತೆಗೆದುಕೊಂಡು ಹೊರಗೆ ಬಂದಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿದೆ. ಇನ್ನು ಕೆಲವರು ಇದನ್ನು ನೋಡ್ಬಿಟ್ಟು ಐಶ್ವರ್ಯ ಇರಬೇಕಿತ್ತು, ಇತ್ತೀಚೆಗೆ ಐಶ್ವರ್ಯ ಆ್ಯಕ್ಟಿವ್ ಆಗಿದ್ರು, ಇತ್ತೀಚೆಗೆ ಚೆನ್ನಾಗಿ ಆಟ ಆಡ್ತಾ ಇದ್ರು, ಭವ್ಯ ಹೊರಗಡೆ ಬರಬೇಕಾಗಿತ್ತು, ಇದೆಲ್ಲ ಮೋಸ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಭವ್ಯ ಉಳ್ಕೊಂಡಿದ್ದೆ ಆಕೆ ಕ್ಯಾಪ್ಟನ್ ಆಗಿದ್ದರಿಂದ, ಇಲ್ಲ ಅಂತಂದಿದ್ರೆ ಖಂಡಿತ ಭವ್ಯನೇ ಬರ್ತಿದ್ರು. ಕಳೆದ 2 ವಾರವೂ ಕೂಡ ಭವ್ಯ ಟಾಪ್ನಲ್ಲಿ ಇರೋ ಬದಲು ಬಾಟಮ್ನಲ್ಲಿ ಬಂದು ನಿಂತಿದ್ರು ಅಂತ ಹೇಳ್ತಾ ಇದ್ರು. ಆದರೆ ಐಶ್ವರ್ಯ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದ್ರೂ ಆ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಸಾಟರ್ಡೆ ನೈಟ್ ನಡೆಯುತ್ತೆ, ಇಲ್ಲ ಅಂತ ಹೇಳಿದ್ರೆ ಫ್ರೈಡೆ ನೈಟ್, ಇವತ್ತು ನೈಟ್ ನಡೆಯುತ್ತೆ. ಇಲ್ಲಿವರೆಗೂ ಮಿಡ್ ನೈಟ್
ಎಲಿಮಿನೇಷನ್ ಅನ್ನೋದು ಆಗಿಲ್ಲ. ನಾಮಿನೇಷನಲ್ಲಿ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಮಿಡ್ ನೈಟ್ ಎಲಿಮಿನೇಷನ್ನ ಮಾಡಬಹುದು, ಆದರೆ ಅದು ಇವತ್ತು ರಾತ್ರಿ ಅಥವಾ ನಾಳೆ ರಾತ್ರಿ. ಆದರೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟು ಐಶ್ವರ್ಯ ಒಂದು ಪ್ರೋಮೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಐಶ್ವರ್ಯ ಮನೆಯಿಂದ ಬಟ್ಟೆ ಬ್ಯಾಗು ಎಲ್ಲ ತೆಗೆದುಕೊಂಡು ಹೊರಗೆ ನಡೆದಿದ್ದಾರೆ. ಐಶ್ವರ್ಯನೇ ಮನೆಯಿಂದ ಹೊರಗಡೆ ಬಂದಿದ್ದು ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಆದರೆ ಈ ವಾರ ಆಲ್ಮೋಸ್ಟ್ ಬರೋದು ಯಾರು ಅಂತ ಅಂದರೆ ಐಶ್ವರ್ಯ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದರೆ ಭವ್ಯ ಸೇಫ್ ಆಗಿರೋದ್ರಿಂದ ಇನ್ನು ಉಳ್ಕೊಂಡಿರೋದು ಐಶ್ವರ್ಯ. ತುಂಬ ವಾರದಿಂದ ಸೇಫ್ ಆಗಿ ಬರ್ತಾ ಇದ್ದಾರೆ. ಈ ವಾರ ಹಾಗೆ ಅಳಕ್ ಬಳಕಲ್ಲಿ ಸೇಫ್ ಆಗಿಬಿಟ್ರೆ ನಾವಂತೂ ಇನ್ಮೇಲೆ ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಕೆಲವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ವಾರ ಖಂಡಿತ ಐಶ್ವರ್ಯನೇ ಹೋಗೋದು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಮಿಡ್ ನೈಟ್ ಆಗಿ ಹೊರಗಡೆ ಬರೋದು ಅದೆಲ್ಲವೂ ಕೂಡ ಇದೆ. ಆದರೆ ಇಲ್ಲಿವರೆಗೂ ಆ ಪ್ರಕ್ರಿಯೆ ನಡೆದಿಲ್ಲ. ಆದರೆ ಇವತ್ತು ಅಥವಾ ನಾಳೆ ಈ ಪ್ರಕ್ರಿಯೆಯನ್ನು ನಡೆಸೋದ್ರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಇಲ್ಲಿ ತನಕ ಉಳ್ಕೊಂಡಿರುವಂಥ ಐಶ್ವರ್ಯ ಮನೆಯಿಂದ ಹೊರಗೆ ಬರ್ತಾರಾ ಅನ್ನೋದು ಈಗಿರುವ ಪ್ರಶ್ನೆ. ಇನ್ನುಳಿದಂತೆ ನಿಮಗೆ ಯಾರು ಬರಬೇಕು, ಯಾರು ಹೋಗಬೇಕು, ಯಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇದೆಲ್ಲದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ತಿಳಿಸಿ.